ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಪತ್ರೊಡೆ. ಈಸಿಯಾಗಿ ಪತ್ರೊಡೆ ಮಾಡೋದು ಹೇಗಂತ ಹೇಳಿ ನೋಡೋ ಬನ್ನಿ. ಫಸ್ಟು ಒಂದು ಬಾಣಲೆಗೆ 7 ರಿಂದ 8 ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಕಡೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಕಪ್ಪಾಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಲೋ ಫ್ಲೇಮಲ್ಲಿಟ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆನ ನೀಟಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಎಲ್ಲಿಯೂ ಕೂಡ ಉದ್ದಿನಬೇಳೆ ಕಪ್ಪಾಗಿಲ್ಲ. ಫ್ರೈ ಮಾಡಿಟ್ಕೊಂಡಿರೋ ಮಸಾಲೆನ ಸೈಡ್ಗೆ ಇಟ್ಕೊಂಡು ಇವಾಗ 1 ಕಪ್ ಆಗುವಷ್ಟು ಅಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅರಿಯೋಕ್ಕೆ ಹಾಕ್ತಾಯಿದ್ದೀನಿ. 1 ತಾಸು ಮೊದಲೇ ಆದರೂ ನೀವು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಅಕ್ಕಿನ ಮಿಕ್ಸಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹುರಿದಿಟ್ಕೊಂಡಿರುವಂತಹ ಮೆಣಸು, ಕೊತ್ತಂಬರಿ, ಉದ್ದಿನಬೇಳೆ, ಒಂದು ಅರ್ಧ ಪೀಸ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತೆಂಗಿನ ತುರಿನ ತುಂಬ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಯಾಕಂತ ಹೇಳಿದರೆ ಪತ್ರೊಡೆ ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಕೆಸುವಿನೆಲೆ ಸ್ವಲ್ಪ ಬಾಯಿ ತುರಿಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಹುಳಿ ಜಾಸ್ತಿ ಹಾಕಿದರೆ ಏನೋ ಪ್ರಾಬ್ಲಮ್ ಇರಲ್ಲ. ಇದಕ್ಕೆ ಇವಾಗ ನೀರು ಹಾಕಿ ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀಟಾಗಿ ಗ್ರೈಂಡ್ ಆಗಿದೆ. ನೀವು ಗ್ರೈಂಡ್ ಮಾಡುವಾಗಲೇ ಇದಕ್ಕೆ ಉಪ್ಪನ್ನು ಮತ್ತು ಇಂಗನ್ನು ಸೇರಿಸ್ಕೊಳ್ಳಿ. ಇದೇ ಪತ್ರೊಡೆ ಮಾಡುವಂತಹ ಕೆಸುವಿನೆಲೆ. ಇದರ ಹಿಂಬದಿ ಇರುವಂತಹ ದಂಟನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅಡಿಗೆ ಪೇಪರ್ ಇಟ್ಕೊಂಡು ಮೇಲೆ ಎಲೆನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ದಂಟನ್ನೆಲ್ಲ. ಎಲೆಯಲ್ಲಿರೋ ದಂಟನ್ನು ನೀವು ಕಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಎಲೆನ ಮಡಚುವಾಗ ಎಲೆ ಎಲ್ಲ ಕಟ್ಟಾಗಿ ಹೋಗಿಬಿಡುತ್ತೆ ಮತ್ತು ಮಸಾಲೆನೂ ನೀಟಾಗಿ ಎಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಮಳೆಗಾಲದ ಸಮಯದಲ್ಲಿ ನಿಮಗೆ ಕೆಸುವಿನೆಲೆ ಎಲ್ಲ ಕಡೆ ಸಿಗುತ್ತೆ. ಎಲ್ಲಿ ತೋಟದಲ್ಲಿ ಸಿಗುತ್ತೆ, ಕಡೆಗೆ ಗದ್ದೆ ಕಡೆ ಸಿಗುತ್ತೆ. ನೀವು ಸಿಕ್ಕಾಗ ಈ ರೆಸಿಪಿನ ಖಂಡಿತ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಎಲೆ ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ, ನೀಟಾಗಿ ಸಾರಿಸಬೇಕು. ಎಲ್ಲ ಕಡೆನೂ ಮಸಾಲೆ ನೀಟಾಗಿ ತಾಗಬೇಕು ಎಲೆಗೆ. ಒಂದರ ಮೇಲೆ ಒಂದು ಎಲೆ ಇಟ್ಟು ನೀಟಾಗಿ ಸಾರಿಸಬೇಕು. ಮಸಾಲೆ ಎಲ್ಲ ನೀಟಾಗಿ ಎಲೆಗೆ ತಾಗಬೇಕು. ಒಂದು ಪತ್ರೊಡೆಯಲ್ಲಿ 4 ರಿಂದ 5 ಆದರೂ ಎಲೆ ಇರಬೇಕು. ಅಷ್ಟು ದಪ್ಪ ಮಾಡಿಕೊಳ್ಳಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡ ಎಲೆ ತೊಗೊಂಡಿರೋದ್ರಿಂದ 3 ಎಲೆ ಹಾಕಿ ಮಾಡ್ತಾಯಿದ್ದೀನಿ. ನೀವು ಚಿಕ್ಕ ಎಲೆ ತೊಗೊಂಡ್ರೆ ಇದರಲ್ಲಿ 7 ರಿಂದ 8 ಎಲೆ ಆದರೂ ಇಟ್ಟು ಮಸಾಲೆ ಹಾಕಬೇಕು. ನಾನು 3 ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಕೆಸುವಿನ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಆದರೂ ಮಾಡಿ ತಿನ್ನಿ ಇದನ್ನು, ಈ ರೆಸಿಪಿನ. ಇದೇ ರೆಸಿಪಿ ಮಾಡಬೇಕು ಅಂತಲೂ ಇಲ್ಲ. ಕೆಸುವಿನ ಎಲೆಯಲ್ಲಿ ಬೇರೆ ಬೇರೆ ರೀತಿಯ ರೆಸಿಪೀಸು ಮಾಡೋಕ್ಕಾಗುತ್ತೆ. ಯಾವುದಾದ್ರೂ ಒಂದಾದರೂ ರೆಸಿಪಿನ ಮಾಡಿ ತಿನ್ನಿ. ಇದನ್ನು ಇವಾಗ ನೀಟಾಗಿ ಫೋಲ್ಡ್ ಮಾಡಿಕೊಳ್ಳುವ. ಫೋಲ್ಡ್ ಮಾಡುವಾಗ ನೀಟಾಗಿ ಸ್ವಲ್ಪ ಟೈಟಾಗಿ ಫೋಲ್ಡ್ ಮಾಡಬೇಕು. ಇಲ್ಲಾಂತ ಹೇಳಿದರೆ ಪತ್ರೊಡೆ ತುಂಬ ಲೂಸಾಗಿ ಆಗಿಬಿಡುತ್ತೆ. ಒಂದೊಂದು ಸೈಡು ಫೋಲ್ಡ್ ಮಾಡ್ತಾ ಹೋದಾಗೆ ಅದರ ಮೇಲೆ ಮಸಾಲೆನ ಹಾಕ್ತಾ ಬರಬೇಕು. ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಒಂದೊಂದು ಸೈಡು ಫೋಲ್ಡ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಅದರ ಮೇಲೆ ಮಸಾಲೆನೂ ಹಾಕ್ತಾ ಬರ್ತಾ ಇದ್ದೀನಿ. ಎಲೆನ ಫೋಲ್ಡ್ ಮಾಡುವಾಗ ಸ್ವಲ್ಪ ಟೈಟಾಗಿ ಫೋಲ್ಡ್ ಮಾಡ್ತಾ ಹೋಗಿ. ಎಲ್ಲಾದರೂ ಬಿಚ್ಚಿ ಹೋಗುತ್ತೆ ಅನ್ನೋದಿದ್ದರೆ ಒಂದು ಚಿಕ್ಕ ನೂಲಲ್ಲಿ ಕಟ್ಟಿದ್ರೂ ಓಕೆ, ಕಟ್ಟಿ ನೀವು ಬೇಯಿಸಿದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಲ್ಲ, ಫೋಲ್ಡ್ ಮಾಡ್ತಾ ಹೋದಾಗೆ ಮಸಾಲೆನ ಹಾಕ್ತಾ ಬರ್ತಾ ಇದ್ದೀನಿ. ನಾನು ಇದನ್ನು ಇವಾಗ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ.
ನೀವು ಬೇಕಿದ್ದರೆ ಕುಕ್ಕರಲ್ಲೂ ಬೇಯಿಸ್ಕೊಳ್ಳೋಕ್ಕಾಗುತ್ತೆ. ನಾನು ಇಡ್ಲಿ ಪಾತ್ರೆಯಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಕುದಿಯೋಕ್ಕಿಟ್ಟು ಇವಾಗ ನೀಟಾಗಿ ಪತ್ರೊಡೆನ ಒಂದೊಂದೇ ಪತ್ರೊಡೆ ಸೆಟ್ಟನ್ನು ಅದರಲ್ಲಿ ನೀಟಾಗಿ ಇಡ್ತಾ ಇದ್ದೀನಿ. ಒಂದು 30ರಿಂದ 40 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇವಾಗ ಇಡ್ಲಿ ಪಾತ್ರೆಯ ಮುಚ್ಚಳ ಹಾಕಿ ನಾನು ಬೇಯೋಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಒಳ್ಳೆ ಹಬೆ ಕೂಡ ಬರ್ತಾ ಇದೆ, ಹಾಗೆ ತುಂಬ ಪರಿಮಳ ಕೂಡ ಬರ್ತಾ ಇದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಹೊತ್ತು ಪತ್ರೊಡೆನ ತಣಿಯಕ್ಕೆ ಬಿಡಿ, ತಣ್ಣದ ಮೇಲೆ ನೀವು ಕಟ್ ಮಾಡಿ. ಇಲ್ಲ ಅಂತ ಹೇಳಿದರೆ ಅದು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ, ಪೀಸ್ ಆಗಿ ಹೋಗುತ್ತೆ. ತಣ್ಣದ ಮೇಲೆ ಕಟ್ ಮಾಡಿದರೆ ನೀಟಾಗಿ ಅದು ಒಂದೊಂದೇ ಸ್ಲೈಸ್ ಆಗಿ ಕಟ್ಟಾಗಿ ಬರುತ್ತೆ. ಇದನ್ನು ನೀವು ಹೀಗೆ ಕೂಡ ತಿನ್ಬಹುದು, ಇಲ್ಲ ಅಂತ ಹೇಳಿದರೆ ಫ್ರೈ ಮಾಡಿ ಕೂಡ ತಿನ್ಬಹುದು. ನಾವು ಹೀಗೆ ತಿಂದಿಲ್ಲ. ಇದನ್ನು ಒಂದು ತವಾ ಮೇಲೆ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆನ ಹಾಕಿ ನೀಟಾಗಿ ಎಲ್ಲ ಪತ್ರೊಡೆನೂ ಫ್ರೈ ಮಾಡಿಕೊಂಡು ನಾವು ತಿಂದಿದ್ದು. ಇದನ್ನು ನೋಡ್ತಾ ಇದ್ದೀರಲ್ಲ ನೀವು, ಇದು ಫ್ರೈ ಮಾಡ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪತ್ರೊಡೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆಯಿತು ಅಂತ ಹೇಳಿದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಇವತ್ತಿನ ರೆಸಿಪಿಯಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.